ಕೇಂದ್ರ ಸರ್ಕಾರ ಅಮಿತ್ ಶಾ ಅವರನ್ನ ಉಪಯೋಗ ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದೆ. ಅಮಿತ್ ಶಾ ವಿರುದ್ಧ ನಾಳೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಅಮಿತ್ ಶಾ ಅವರನ್ನ ಉಪಯೋಗಿಸಿಕೊಂಡು ಅಂಬೇಡ್ಕರ್ಗೆ ಅವಮಾನ ಮಾಡಲಾಗಿದೆ. ಹೀಗಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಬಿಜೆಪಿ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಮೀಸಲಾತಿಯನ್ನ ತೆಗಿತೀವಿ ಎಂದಿದ್ದಾರೆ. ನಾಳೆಯಿಂದ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಪರಿಷತ್ನಲ್ಲಿ ಅಮಿತ್ ಶಾ ಹೇಳಿಕೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನ ಕೊಡಬೇಕಾಗಿತ್ತು, ಆದರೆ ಅವಕಾಶ ಕೊಟ್ಟಿರಲಿಲ್ಲ. ಬಿಜೆಪಿಯವರು ಅವಕಾಶ ಮಾಡಿಕೊಡ್ಲಿಲ್ಲ. ಏಕಾಏಕಿ ಗದ್ದಲ ಎಬ್ಬಿಸಿದ್ರು ಅಂತ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ದಾರೆ. ಸದನದಲ್ಲಿ ಏನು ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅದನ್ನು ಬೇರೆ ರೀತಿಯಲ್ಲಿ ತಿರುವುಕೊಳ್ಳಲು ಅಮಿತ್ ಶಾ ಅವರನ್ನು ಉಪಯೋಗಿಸಿಕೊಂಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದಾರೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ಸಹ ಪ್ರತಿಭಟನೆಗಳಾಗುತ್ತೆ. ಅದರ ಜೊತೆಗೆ ನರೇಂದ್ರ ಮೋದಿಯವರಾಗಲಿ ಇಷ್ಟು ದಿವಸ ಆದ್ರೂ ಸಹ ಅದಕ್ಕೆ ಉತ್ತೇಜನ ಕೊಡ್ಕೊಂಡು ಬರ್ತಾ ಇದ್ದಾರೆ ವಿನಃ ಯಾವತ್ತೂ ಸಹ ಅದರ ವಿರುದ್ಧವಾಗಿ ಹೇಳಿರೋ ತಪ್ಪು ಅಂತ ಹೇಳಿಲ್ಲ. 2015ರಲ್ಲಿ ಮೋಹನ್ ಭಾಗವತರವರು ಸಹ ಹೇಳಿದರು, ಬಿಹಾರಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿ. ಸೊ ಇವರ ಮನಸ್ಥಿತಿ ಬಹಳ ಸ್ಪಷ್ಟವಾಗಿದೆ. ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅಸಹ್ಯ ರೀತಿಯ ಭಾವನೆಗಳಿದೆ. ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡಿ ಈ ಒಂದು ವಾರದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಈಗ ಸಭಾಪತಿಯವರು ಅವರ ಹಕ್ಕದು, ಅವರ ರೂಲ್ಸ್ ನಾವು ಕೇಳಿದ್ವಿ, ಅವ್ರು ಕೊಡ್ತೀವಿ ಅಂತ ಹೇಳಿದರು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಅವಕಾಶ ಮಾಡಲಿಕ್ಕೆ ಗದ್ದಲ ಎಬ್ಬಿಸಿ ಅದನ್ನು ನಿಲ್ಲಿಸಿದರು. ಯಾಕಂದರೆ ನಾನು ಅವಕಾಶ ಕೇಳಿದೆ, ಅವ್ರು ಅವಕಾಶ ಕೊಡ್ತೀನಿ ಎಲ್ರಿಗೂ ಮಾತಾಡಲಿಕ್ಕೆ ಅಂತ ಹೇಳಿದರು. ಏಕಾಏಕಿ ಭಾರತೀಯ ಜನತಾ ಪಾರ್ಟಿಯವರು ಗದ್ದಲ ಆಗಿ ಸೃಷ್ಟಿಯಾಗಿ ಏನಾಯಿತು ಅಂತೇಳಿ ಇತಿಹಾಸ ನಿಮಗೆಲ್ಲ ಗೊತ್ತಿದೆ. ಈಗ ಸದನದಲ್ಲಿ ಏನು ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅದನ್ನು ಬೇರೆ ರೀತಿಯಲ್ಲಿ ತಿರುವುಕೊಳ್ಳಲು ಅಮಿತ್ ಶಾ ಅವರನ್ನು ಉಪಯೋಗಿಸಿಕೊಂಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದಾರೆ. ಬಿಜೆಪಿಯವರು ಸಂಘ ಪರಿವಾರದವರು ವ್ಯಸನಿಗಳು, ವಿಕೃತರು. ರಾಹುಲ್ ಗಾಂಧಿಯಿಂದ ಹಿಡಿದುಕೊಂಡು ಗಾಂಧಿ ತನಕ ಅಪಪ್ರಚಾರ ಮಾಡ್ತಾರೆ. ರಾಹುಲ್ ಗಾಂಧಿಯವರಿಂದ ಹಿಡಿದುಕೊಂಡು ಗಾಂಧಿಯವರ ತನಕ ಅಪಪ್ರಚಾರ ಮಾಡ್ತಾರೆ. ಹೀಗಾಗಿ ಬಿಜೆಪಿಯವರು ಸಂಘ ಪರಿವಾರದವರು ವ್ಯಸನಿಗಳು, ವಿಕೃತರು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯನ್ನ ಬೇರೆ ಅರ್ಥದ ಪಾರ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಗಾಂಧಿಯವರಿಂದ ಹಿಡಿದುಕೊಂಡು ರಾಹುಲ್ ಗಾಂಧಿ ತನಕ ಅಪಪ್ರಚಾರ ಮಾಡ್ತಾನೆ ಬಂದಿದ್ದಾರೆ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆಯೂ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಲೆಕ್ಕಾಚಾರ ಹಾಕಿಕೊಂಡೇ ಹೇಳಿದಂತಹ ಮಾತು. ಇವರಿಗೆ ದಲಿತರು, ಕೆಳವರ್ಗದವರು, ಶೂದ್ರರು ಯಾರೂ ಕೂಡ ಬೇಕಾಗಿಲ್ಲ. ಇವರದ್ದು ಮೇಲ್ವರ್ಗದ ಜೊತೆ ಮಾತ್ರ ಇರಬೇಕು ಅನ್ನುವಂತಹ ಉದ್ದೇಶ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಹಿನ್ನೆಲೆ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಗೊತ್ತಿಲ್ಲ, ಯಾಕಂದ್ರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂತವ್ರೆ. ಅವರೆಲ್ಲ ಬಿಜೆಪಿ ಬದಲು ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನಾದರೂ ಇದ್ದರೆ 10,000 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ವ್ಯಸನಿಗಳು ಇವರೆಲ್ಲ, ವಿಕೃತ ಮನೋಭಾವದವರು, ಸಂಘ ಪರಿವಾರದವರು. ಆದ್ದರಿಂದ ಇವರಿಗೆ ನೆಹರು ಮೇಲೆ, ಗಾಂಧಿ ಮೇಲೆ, ಇಂದಿರಾ ಗಾಂಧಿ ಮೇಲೆ, ರಾಜೀವ್ ಗಾಂಧಿ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಈಗ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವಾದವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಈಗ ಅದರ ವಿರುದ್ಧವಾಗಿ ಈಗ ಅಂಬೇಡ್ಕರ್ ಅವರು ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಕ್ಯಾಲ್ಕುಲೇಟಿವ್ ಸ್ಟೇಟ್ಮೆಂಟ್, ಅಂದರೆ ಭಾಳ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು. ಇದು ಬಾಯಿ ತಪ್ಪು ಹೇಳಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ. ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ವರ್ಗ ಏನಿದೆ, ಮೇಲ್ವರ್ಗದವರ ಪಕ್ಷ ಅದು. ಅವ್ರಿಗೆ ಈ ಕೆಳವರ್ಗದವ್ರು ಬೇಕಾಗಿಲ್ಲ. ಅವ್ರನ್ನ ಶೂದ್ರರನ್ನ, ಅತಿ ಶೂದ್ರರನ್ನ, ಅಲ್ಪಸಂಖ್ಯಾತರನ್ನ ಮತ್ತು ಆದಿವಾಸಿಗಳನ್ನ ಅವರು ಗುಲಾಮರಾಗಿ ನೋಡ್ಲಿಕ್ಕೆ ಇಚ್ಛೆ ಬೀಳ್ತಾರೆ ವಿನಃ ಅವ್ರಿಗೆ ನಾಯಕತ್ವ ಸಮಾನತೆ ಕೊಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಆದ್ರಿಂದನೇ ಇವೆಲ್ಲ ಹುನ್ನಾರಗಳಾಗ್ತಾ ಇರ್ತಕ್ಕಂಥದ್ದು. ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು
ರಾಹುಲ್ ಗಾಂಧಿ ಅವ್ರಿಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು, ನಾಗ್ಪುರದವರು, ಯೂನಿವರ್ಸಿಟಿಯವರು ಮಾಡ್ತಾನೆ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ. ಅವರೆಲ್ಲ BJP ಬದಲು ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನಾದರೂ ಇದ್ದರೆ 10,000 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ವ್ಯಸನಿ